ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸಂಜೆ ಸ್ನ್ಯಾಕ್ಸ್ ಮಾಡೋಣ. ಒಂದೇ ಒಂದು ಆಲೂಗಡ್ಡೆ ಇದ್ದರೆ ಸಾಕು, ನಾವು ಆರಾಮಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು. ಯಾವ ಥರ ಅಂದರೆ, ಈಗ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡೇನಿ ನಾನು. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಅಂದರೆ ಗಂಟಿಲ್ಲಾರ್ದಾಗೆ ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಒಂದೇ ಒಂದು ಆಲೂಗಡ್ಡೆ ಇದ್ದರೆ ಸಾಕು, ಮಕ್ಕಳಿಗೆ ಆರಾಮಾಗಿ ಸ್ನ್ಯಾಕ್ಸ್ ಮಾಡ್ಬೋದು. ನೋಡಿ ಈ ಥರ. ಇವಾಗ ನಾನು ಸಣ್ಣದಾಗಿ ಹೆಚ್ಚಿದಾಗಿ ಈರುಳ್ಳಿ ಇಟ್ಕೊಂಡೇನಿ. ಈ ಈರುಳ್ಳಿನ ಒಂದು ಗಡ್ಡೆಯಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಆಗಿರೋದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಅಂದರೆ ಮೆಣಸಿನ್ಕಾಯಿ ಖಾರ, ಇದು ಖಾರದ ಪೇಸ್ಟ್ ಹಾಕ್ಕೊಳತ್ತೀನಿ ನಾನು. ಹಸಿ ಖಾರ ಮಕ್ಕಳಿಗೆ ಅದು ಚಿಕ್ಕದಾಗಿ ಕಟ್ ಮಾಡಿದರೆ ಬಾಯಲ್ಲಿ ಸಿಗುತ್ತೆ ಅಂತಂದು ನಾನು ಹಾಗಾಗಿ ಹಸಿ ಪೇಸ್ಟ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಪೌಡರ್, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಗರಂ ಮಸಾಲ, ನಿಮ್ಮ ಹತ್ರ ಯಾವುದೇ ಮಸಾಲ, ಚಿಕನ್ ಮಸಾಲೆ ಇದ್ದರೂ ಹಾಕ್ಕೊಳ್ಳಿ, ಗರಂ ಮಸಾಲ ಇದ್ದರೂ ಹಾಕ್ಕೊಳ್ಳಿ. ಧನಿಯಾ ಪುಡಿ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಒಂದೇ ಒಂದು ಆಲೂಗಡ್ಡೆ ಅಂತ ಯಾವ ಥರ ಇದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಅಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಾನು ಹಸಿ ಖಾರ ಯಾಕೆ ಹಾಕಿಲ್ಲ ಅಂದರೆ, ಮೆಣಸಿನ್ಕಾಯಿ ಮಕ್ಕಳಿಗೆ ಬಾಯಲ್ಲಿ ಸಿಗುತ್ತೆ, ಹಾಗಾಗಿ ಮಕ್ಕಳು ಅದನ್ನು ತೆಗಿತಾ ಕೊಳ್ತಾರೆ ಅಂತಂದು ನಾನು ಹಸಿ ಖಾರ ಅಂದರೆ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಉಪ್ಪು ಹಾಕಿ ಪೇಸ್ಟ್ ಮಾಡಿರ್ತೇವಲ್ಲ, ಆ ಪೇಸ್ಟನ್ನು ನಾನು ಇದರಲ್ಲಿ ಹಾಕ್ಕೊಂಡೀನಿ. ಈ ಥರ ನೀವು ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಎತ್ತಿಟ್ಕೊಳ್ಳಿ. ಈಗ ನಾನು ಒಂದು ಪ್ಲೇಟ್ ತೊಗೊಂಡೀನಿ, ಇದರೊಳಗೆ ಆಲ್ರೆಡಿ ಉಪ್ಪು ಹಾಕಿ ನಾನು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ನೀವು ಬೇಕಂದ್ರೆ ಮೈದಾ ಹಿಟ್ಟು ಹಾಕ್ಕೋಬೋದು. ಇದರೊಳಗೆ ಕೊತ್ತಂಬರಿ ಸೊಪ್ಪು, ಆಲ್ರೆಡಿ ಅವಾಗೇ ಉಪ್ಪು ಹಾಕ್ಕೊಂಡಿದ್ದೆ, ಆದರೆ ಈಗ ನಿಮ್ಗೆ ತೋರ್ಸೋಕೆ ಸತಿ ಸ್ವಲ್ಪ ಒಂಚೂರೇ ಹಾಕ್ಕೊಳತ್ತೀನಿ, ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡೇನಿದೆ ನೋಡಿ, ಇದು ಗ್ರೈಂಡರಲ್ಲಿ ಮಾಡ್ಕೊಂಡಿದ್ದು ರೆಡ್ ಚಿಲ್ಲಿ ಪೌಡ್ರು. ಈ ಥರ ಇದು ಭಾಳ ರುಚಿ ಕೊಡುತ್ತೆ ನಮಗೆ. ಇದಕ್ಕೆ ನೀರು ಹಾಕ್ಕೊಂಡು, ಜಾಸ್ತಿ ಗಟ್ಟಿ ಬೇಡ, ಜಾಸ್ತಿ ನೀರು ಬೇಡ, ಒಂದು ಹದಕ್ಕೆ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಒಂದು ಪೇಸ್ಟ್ ಗತಿ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಚೆನ್ನಾಗಿ ಹಿಟ್ಟು ನಾನು ನಾದ್ಕೊಂಡೀನಿ, ಅಂದರೆ ನಾವು ಚಪಾತಿ ಹಿಟ್ಟು ನಾದ್ಕೊಂಡು ಏನು ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಮಾಡ್ಬೋದು. ಇಲ್ಲ ಮಿಕ್ಕೈತಿ ಚಪಾತಿ ಹಿಟ್ಟು ಅಂತಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು. ಈ ಥರ ನೋಡಿ. ಇವಾಗ ನಾನು 2 ಹುಳಿ ಎಷ್ಟು ಅಂದರೆ 2 ಹುಳಿ ಅಷ್ಟು ಆಗಬೇಕು ಅಂತಂದು ಒಂದೇ ಹುಳಿ ಒಂದು ದೊಡ್ಡದಾಗಿ ಮಾಡಿಟ್ಕೋತೀನಿ ನೋಡಿ. ಇವಾಗ ಈ ಥರ ಇಷ್ಟು ಹುಳಿ ಮಾಡಿಕೊಂಡ್ರೆ ಸಾಕು. ಈಗ ನಾನು ಗ್ಯಾಸ್ ಆನ್ ಮಾಡೀನಿ. ಇವಾಗ ಬಾಣಲಿ ಇಟ್ಕೋತೀನಿ. ಇವಾಗ ಒಂದೇ ಒಂದು ಹಿಟ್ಟು ತೊಗೊಂಡೆ ನಾನು, ಒಂದು ಹುಳಿಯಷ್ಟು ತೊಗೊಂಡು ಚೆನ್ನಾಗಿ ಈ ಥರ ಅಂದರೆ ಹಿಟ್ಟು ದೊಡ್ಡದಾಗಿ ಲಾಟಿಸ್ಕೊಳ್ಳಿ. ಅಂದರೆ ನಾನು ನಿಮ್ಗೆ ಎಷ್ಟು ತಿಳಿಯಾಗಿ ಬರಬೇಕು ಅಂತ ತೋರಿಸ್ತೀನಿ. ತಿಳಿವಾಗಿರಬೇಕು, ಇಷ್ಟು ತಿಳಿಯಿದ್ರೆ ಸಾಕು. ತಗೋರಿ, ಒಂದು ಬಟ್ಲು ತೊಗೊಂಡು ನಮಗೆ ಮೆಜರ್ಮೆಂಟ್ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದೇ ಒಂದು ಹಿಟ್ಟು ತೊಗೊಂಡು ಈ ಥರ ನೀವು ದೊಡ್ಡದಾಗಿ ಕಟ್ ಮಾಡಿಕೊಂಡು ಆರಾಮಾಗಿ ನೀವು ಕಟ್ ಮಾಡ್ಕೋಬೋದು. ನಾವು ಚಿಕ್ಕದಾಗಿ ನೀವು ಪುರಿ ಹಾಗೆ ಮಾಡ್ಕೋಬೋದು, ಆದರೆ ಟೈಮು ತುಂಬ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ಇದಾದರೆ ಸರಳವಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತದೆ. ಈ ಥರ ಮಾಡಿಕೊಂಡು ಇದು ಕರಿಬೇಕು, ನಾನು ಇವಾಗ ಫ್ರೈ ಮಾಡಬೇಕು, ಹಾಗಾಗಿ ಎಣ್ಣೆ ಹಾಕೋತಾ ಇದ್ದೀನಿ.
ಸ್ವಲ್ಪ ಜೋರ ಇಟ್ಕೊಳ್ಳಿ. ಇದೇನು ಚಿಕ್ಕ ಚಿಕ್ಕದಾಗಿದೆ ಅಲ್ಲ, ಇದನ್ನು ನೀವು ಟೊಮೆಟೊ ಕೆಚಪ್ ಇದ್ದರೆ ಹಾಕ್ಕೋಬೋದು. ನಾನು ಅದನ್ನು ಹಾಕ್ತಾಯಿಲ್ಲ, ಯಾಕೆಂದರೆ ನಮ್ಮ ಮಕ್ಕಳು ತಿನ್ನೋದಿಲ್ಲ. ನೀವು ಬೇಕಂದರೆ ಹಾಕ್ಕೋಬೋದು. ಈ ಥರ ಒಂದೊಂದಾಗಿ ಇಟ್ಕೊಂಡು ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ತುಂಬಾ ಈಸಿ, ಆದರೆ ತಿನ್ನೋಕ್ಕೂ ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳು ಇನ್ನೂ ಬೇಕು ಅಂತ ಕೇಳ್ತಾರೆ, ಹಾಗಾಗಿ ಆರಾಮಾಗಿ ಮಾಡ್ಕೋಬೋದು. ಇದನ್ನು ನೀವು ಲಂಚ್ ಬಾಕ್ಸ್ ಆದರೂ ಕಟ್ಬೋದು, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಆಯ್ತಲ್ಲ, ಇನ್ನು ಎಲ್ಲ ಕಡೆ ಈ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ಜಸ್ಟ್ ಈ ಥರ ಇಷ್ಟೇ ಆದರೂ ಸಾಕು. ಅಂದರೆ ಈ ಥರ ಇರ್ತದಲ್ಲ, ಈ ಥರ ಫೋಲ್ಡ್ ಮಾಡಲಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇಟ್ಕೊಂಡೀನಿ. ಇವಾಗ ಇದನ್ನೇನಿದೆಲ್ಲ ಇದರೊಳಗೆ ಅದ್ದಿ, ನಾವು ಭಾಳ ತನ ಅದ್ದಬಾರ್ದು, ಒಂದು 2 ನಿಮಿಷ ಅದ್ದಿ ಕೈ ಬಿಡ್ತೀವಿ. ಅದರ ಎಣ್ಣೆಯೊಳಗೆ ಕೈ ಬಿಡ್ತಾ ಇರಬೇಕು ನಾವು ಈ ಥರ. ಇವಾಗ ನಾನು ಇದರೊಳಗೆ ಅದ್ದೀನಿ, ಅಂದರೆ ಅದರೊಳಗೆ ಬಿಡಬಾರ್ದು, ಆರಾಮಾಗಿ ಹಾಕ್ಕೊಳ್ಳಿ. ನಿಧಾನವಾಗಿ ಒಂದೊಂದು ಹಾಕ್ಕೊಳ್ಳಿ. ನಿಧಾನವಾಗಿ ಒಂದೊಂದೇ, ಅಂದರೆ ನೋಡಿ ಯಾವ ಥರ ಅಂದರೆ ಒಂದಕ್ಕೊಂದು ಅಂಟ್ಕೊಂಡಿರ್ತದೆ. ಹುಷಾರಾಗಿ ಹಾಕ್ಕೊಳ್ಳಿ. ಈ ಥರ ಫ್ರೈ ಮಾಡಿ, ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ಇವಾಗ ಬಂದಿದೆ ನಮಗೆ. ನೋಡಿ ಅದು ಅಂಟ್ಕೊಳೋದಿಲ್ಲ, ನೀವು ಯಾವ ಥರ ತಿರುಗಿಸಿ ಹಾಕ್ತೀರಿ ಅದೇ ಥರನ ಬರುತ್ತೆ. ನೋಡಿ ಈ ಥರ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಆಗಿದೆ. ಇವಾಗ ಇದನ್ನು ತೆಗೆಯೋಣ. ಈ ಥರ ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಅಂದರೆ ಒಂದೇ ಒಂದು ಆಲೂಗಡ್ಡೆ ಬಳಸ್ಕೊಂಡು ಎರಡು ಹುಳಿಯಷ್ಟು ಹಿಟ್ಟು ತೊಗೊಂಡು ಈ ಥರ ಮಾಡಿಕೊಂಡ್ರೆ ಸಾಕಷ್ಟು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳಿ, ನೀವು ತಿನ್ಕೊಳ್ಳಿ ಅಂತ ಹೇಳ್ತಾ, ಮಕ್ಕಳಿಗೆ ವೆರೈಟಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದೇ ನನ್ನ ಆಯ್ಕೆ. ಹಾಗಾಗಿ ನಾನು ವೆರೈಟಿ ಮಾಡ್ತೀನಿ. ನನ್ನ ಫೇಸ್ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.